ಎದುರುಗಡೆನೇ ಇತ್ತು ಅದು ಆ್ಯಕ್ಚುಲಿ. ಅಲ್ಲಿಂದ ಓವರ್ ನೈಟ್ ಜರ್ನಿ ಟು ಮನಾಲಿ. ಇದು ನಮ್ಮದು ಬಾಲ್ಕನಿ ವ್ಯೂ ಆಗಿತ್ತು ಮನಾಲಿಯಲ್ಲಿ. ಕಂಪ್ಲೀಟ್ಲಿ ಸ್ನೋ ಇಲ್ಲ ಇತ್ತು, ಬಟ್ ಸಿ ದ ಎಂಡ್ ಸ್ನೋ ವಾಸ್ ದೇರ್. ಸ್ನೋ ಇತ್ತು, ಎಲ್ಲರೂ ಸ್ನೋ ಇಲ್ಲ ಅಂತಲೇ ಹೇಳ್ತಿದ್ರು ಅಪ್ಡೇಟ್ಸು, ಬಟ್ ಸ್ನೋ ಇತ್ತು. ಇದು ನಾವು ಸ್ಟೇ ಆಗಿರೋ ಹೋಟೆಲ್ ಆ್ಯಕ್ಚುಲಿ. ಅದು ನ್ಯೂಲಿ ಕನ್ಸ್ಟ್ರಕ್ಟ್ ಹೋಟೆಲ್ ಅಂತೆ, 10 days ಆಗಿತ್ತು ಅಂದಿದ್ರು. ಇದೂ ಬ್ಯಾಕ್ ವ್ಯೂ ಆಗಿತ್ತು ಹೋಟೆಲಿಂದ. ನನ್ನ ಹೋಟೆಲು ಚೆನ್ನಾಗಿತ್ತು, ಹೋಟೆಲ್ ವಿಡಿಯೋನೂ ಮಾಡಿದ್ದೇನೆ. ಯು ಕ್ಯಾನ್ ಸಿ ದಿಸ್ ಈಸ್ ಅವರ್ ಹೋಟೆಲ್ ರೂಮ್. ತುಂಬ ಚೆನ್ನಾಗಿತ್ತಪ್ಪ. ಬಟ್ ಇಲ್ಲಿ 2 days ಇದ್ದ ಕಾರಣ ನಾವೊಂದು ಹೀಟರನ್ನು ಆರ್ಡರ್ ಮಾಡಿದ್ದೆ. ಒಟ್ಟು ಹೀಟರ್ ಪರ್ ಡೇ 300 rupees ಅಂದಿದ್ರು. ಹೊರಗೆ ಹೋಗ್ಲಿಕ್ಕೂ ಭಯ ಆಗ್ತಿತ್ತು, ಚಳಿ ಇದೆ ಏನು ಕತೆ ಅಂತೇಳಿ. ಬಟ್ ಸ್ಟಿಲ್ ಮನಸ್ಸು ಗಟ್ಟಿ ಮಾಡಿ ಬಾಲ್ಕನಿಗೆ ಹೆಜ್ಜೆ ಇಟ್ಟೆ ನಾನು. ಇದು ಬಾಲ್ಕನಿ ವ್ಯೂ ಆಗಿತ್ತು ನಮ್ಮದು, ಅರ್ಲಿ ಮಾರ್ನಿಂಗ್ ಬಾಲ್ಕನಿ ವ್ಯೂ. ಕಂಡನೆ ಒಳ್ಳೆ ಕಂಡನೆ ತೋಜ್ಜರು ಫುಲ್ ಸ್ಟ್ರಾಂಗ್. ಸಿ ದಿಸ್ ವಾಸ್ ಮೈ ಸೆಕೆಂಡ್ ಡೇ ಔಟ್ಫಿಟ್ ಆಗಿತ್ತು. ನನ್ನ ಹಸ್ಬೆಂಡ್ಗಂತೂ ಆಗ್ತಾನಲ್ಲ, ಬಂದು ಕೂಡಲೇ ಬೆಳಿಗ್ಗೆ ಮಲ್ಕೊಂಡ್ಬಿಟ್ಟಿದ್ರು. ನಾನಂತೂ ಮಲಗಿದ್ರೆ ಸತ್ತೇ ಹೇಳಲಿಕ್ಕಿಲ್ಲ ಆಯ್ತು ಅಂತೇಳಿ ನಾನು ಹಾಗೇನೆ ಎತ್ಕೊಂಡು ರೆಡಿ ಹಾಕ್ಕೊಂಡಿದ್ದೆ. ಅಲ್ಲಿಂದ ಹೋಗಿದ್ದು ನಾವು ಟೆಂಪಲಿಗೆ ಹೋಗಿದ್ದೆವು. ಯಾವ ಟೆಂಪಲ್? ವಶಿಷ್ಠ ಟೆಂಪಲ್ಗೆ ಹೋಗಿದ್ದೆವು. ಅದಾದ ನಂತರ ಹಿಡಿಂಬ ಟೆಂಪಲ್ಗೆ ಹೋಗಿದ್ದೆವು. ಇದು ಹಿಡಿಂಬ ಟೆಂಪಲ್ ಇದು. ಇವರು ನಮ್ಮದು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿರೋದು. ನಾವು ಆಲ್ ಓವರ್ ಇಂಡಿಯಾದಿಂದ ಇದ್ದೆವು. ಸೊ ನಾವು ಮತ್ತು ಅವರಿಬ್ಬರು ಮಾತ್ರ ಬೆಂಗಳೂರಿಂದ ಇದ್ದ ಕಾರಣ ನಮ್ಮದು ವೈಬ್ ಮ್ಯಾಚ್ ಆಗಿ ನಮಗೆ ಒಂದು ನ್ಯೂ ಫ್ರೆಂಡ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇಬ್ಬರು ಇದ್ದರು ಅವರು. ಸೊ ಇದು ಹಿಡಿಂಬ ಟೆಂಪಲ್ ಹೊರಗಡೆ ಹೋಗ್ತಾ ಇರುವಾಗ ಅದು ಏನೋ ಇಟ್ಟಿದ್ರಪ್ಪ ಕೆಲವು. ಅಲ್ಲಿಗೆ ಹೋದ ನಂತರ ಮನೇಲಿ ಕಲ್ಚರನ್ನು ಮಿಸ್ ಮಾಡ್ಲಿಕ್ಕಾಗ್ತದ. ಸೊ ಅವರ ಡ್ರೆಸ್ಸಿಂಗ್ ಸೆನ್ಸನ್ನು ನಾನು, ನನ್ನ ಹಸ್ಬೆಂಡ್ ಹಾಗೆ ನಮ್ಮ ಫ್ರೆಂಡ್ ಎಲ್ಲರೂ ಟ್ರೈ ಮಾಡಿದ್ದೆವು ನಾವು. बोला आपने अभी कैंसिल हो गया. एक मैगी तो 2 बोला. मैगी बोला तो एक मैगी दे दो. अच्छा है तो और एक लेता हूँ. एक मैगी और हाँ. तो इसमें ट्राई कर. ये क्या है? सिद्धू क्या? ये सिद्धू नहीं है, ये बिस्किट है. बिस्किट का दो एक बार. है क्या सिद्धू? सिद्धू इसमें है, स्टीम में. दिखा दूंगी. ओ बिग मोमोज. मतलब मोमोज में वेजिटेबल डलता है, इसमें ड्राई फ्रूट डलता है. नॉन वेज नहीं मिलता इधर. नॉन वेज मिलता है, मार्केट में मिल जाएगा नॉन वेज. ऐसी कोई बात नहीं है. उसको मैं ಟೇಸ್ಟ್ ಮಾಡ್ರಿ ಯಾರು ಇನ್ನು ಟೇಸ್ಟ್ ಮಾಡಿದ್ರಾ? दोनों साइड लगा. ಓಕೆ ನೀವು ಟೇಸ್ಟ್ ಮಾಡಿಯಲ್ಲ? ಎಕ್ಸ್ಪ್ರೆಷನ್ ಇಲ್ಲ, ಎಲ್ಲ ಎಕ್ಸ್ಪ್ರೆಷನ್ ಲೆಸ್ ಆಗಿದಾರಪ್ಪ ಇಬ್ರು ತಿಂದವರು. ಒಂದು ಓವರ್ ಅಲ್ಲಿಂದ ಬಂದಿರೋ ಟಿಬೆಟನ್ ಮೊನೆಸ್ಟ್ರಿ, ಮಾಲ್ ರೋಡು, ಮನಾಲಿದು.
ಇದು ಟಿಬೆಟಿಯನ್ ಮೊನಸ್ಟ್ರಿ ಆಗಿತ್ತು. ಇಲ್ಲಿ ವೀಡಿಯೋ ಮಾಡಲಿಕ್ಕೆಲ್ಲ ಇತ್ತು, ಫೋಟೋ ತೆಗಿಲಿಕ್ಕೆಲ್ಲ ಇತ್ತು. ಅದು ತೆಗೆದ್ರೆ ಚಾರ್ಜಸ್ ಇತ್ತು 20 ರುಪೀಸ್. ಬಟ್ ನಂದು ಮೇ ಬಿ ಗೊತ್ತಾಗಿಲ್ಲ ಅನಿಸುತ್ತೆ. ಅವರು ಸಿ ಕ್ಯಾಮರಾ ಚೆಕ್ ಮಾಡ್ತಾಯಿದ್ರು ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ ಏನು ಕತೆ ಅಂತೇಳಿ. ನಾನು ಜಸ್ಟ್ ಇಟ್ಕೊಂಡು ಹೀಗೆ ಹೋಗ್ತಾ ಇದ್ದೆ ಅಷ್ಟೇ. ಏನು ಇದೆ ವಿಡಿಯೋ ಮಾಡ್ತಾ ಹೋಗ್ತಿದ್ದೆ ನನ್ನ ಕಂಟೆಂಟಿಗೋಸ್ಕರ. ಮತ್ತೇನು ಅಷ್ಟೇನು ಹೇಳುವಂಥ ಸೀನ್ ಏನಿಲ್ಲ ಇತ್ತು. ಅದಾದ ನಂತರ ಇಲ್ಲಿ ಏನೋ ಫೇಮಸ್ ಫಿಶ್ ಅಂತ ಅದು ಫಿಶಸ್ ಅಂತ ಹೇಳಿದ್ರೆ ತಾರ್ತೆ ಫೇಮಸ್ ಫಿಶ್ ಅಂತ ಅಂದಿದ್ರು. ಅದಕ್ಕೋಸ್ಕರ ಅದನ್ನೊಂದು ಆರ್ಡ್ರ್ ಮಾಡಿ ತಗೊಂಡಿದ್ದೆವು. ಆ ಒಂದು ಫಿಶ್ಶಿಗೆ 550 ರುಪೀಸ್ ಅಂತೆ. ಬಟ್ ಬೇಕಿತ್ತು ನನಗೆ, ಟೇಸ್ಟ್ ಮಾಡಬೇಕಿತ್ತು. ಅಲ್ಲಿಗೆ ಹೋದ ನಂತರ ಅದೊಂದು ತಿನ್ನೋದೇ ಇರಲಿಕ್ಕೆ ಆಗಲ್ಲಲ್ವಾ. ಸೊ ಅದು ತಂದೂರಿ ಥರ ಮಾಡ್ತಿದ್ರು ಅವರು. ಈ ತವಾ ಫ್ರೈ ಏನೂ ಅಲ್ಲ, ಕಂಪ್ಲೀಟ್ ತಂದೂರಿ ಆಗಿ ಅದನ್ನು ಉಪ್ಪನ್ನೆಲ್ಲ ಮಾಡಿ ಮಸಾಲ ಎಲ್ಲ ಹಾಕಿ ಮತ್ತು ಅಲ್ಲಿಂದ ಪುನಃ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ರೂಮಲ್ಲಿ ಮಲಗಿ ಎಲ್ಲ ಆಗಿ ಡ್ಯಾನ್ಸ್ ಎಲ್ಲ ಮಾಡಿ ಫೈರ್ ಕ್ಯಾಂಪ್ ಇತ್ತು ಅದೆಲ್ಲ ಮುಗಿಸಿ ನಾವು ಹೊರಟಿರೋದು ರೋಹ್ತಾಂಗ್ ಪಾಸ್ ಹತ್ರ. ರೋಹ್ತಾಂಗ್ ಪಾಸಿಂದ ಇನ್ನೂ ಒಳಗಡೆ ಹೋಗಲಿಕ್ಕಿತ್ತು. ನಾವು ಅಂಥದ್ದು ATV ಬೈಕಲ್ಲಿ ಹೋಗಿದ್ದೆವು. ಅಲ್ಲಿವರೆಗೆ ಸ್ನೋವರೆಗೆ ATV ಬೈಕಲ್ಲಿ ಬಿಟ್ಟಿದ್ರು ನಮಗೆ. ಇದು ಹೋಗ್ತಾ ಅದು ವ್ಯೂ ಆಗಿತ್ತು. ATV ಬೈಕ್ ಚಳಿ ಇತ್ತಂತೇಳಿ ಈ ಎಂಥ ಸ್ನೋ ಸೂಟೆಲ್ಲ ಹಾಕ್ಕೊಂಡು ಸ್ನೋ ಬೂಟ್ಸ್ ಎಲ್ಲ ಹಾಕ್ಕೊಂಡು ಹೋಗಿದ್ದೆವು. ಬಟ್ ಅಷ್ಟೊಂದು ಚಳಿನೇ ಇಲ್ಲ ಇತ್ತು ನೋಡಿ. ನಾವು ಸ್ನೋ ಸೂಟ್ಸ್ ಎಲ್ಲ ತೆಗೆದು ನನ್ನದೇ ಡ್ರೆಸ್ಸಲ್ಲಿ ಫೋಟೋಸ್ ವೀಡಿಯೋಸ್ ಮಾಡ್ತಿದ್ದೆ ನಾನು. ಬಟ್ ಏನು ಗೊತ್ತಾ, ಎಲ್ಲರೂ ಹೇಳ್ತಾರೆ ಡ್ರೆಸ್ ಹಾಳಾಗ್ತದೆ ಸ್ನೋವಲ್ಲಿ ಅಂತೇಳಿ. ಸೀರಿಯಸ್ಲಿ ಏನು ಹಾಳಾಗಲ್ಲ ಡ್ರೆಸ್. ನಾನಂತೂ ಅದರಲ್ಲೇ ಇದು ಬಿದ್ದುಕೊಂಡಿದ್ದೆ ನಾನು ಸ್ನೋ ಒಳಗಡೆ. ಏನಂದರೆ ಏನೂ ಆಗಲಿಲ್ಲ ಇತ್ತು. ಅದಾದ ನಂತರ ನೈಟ್ ಬಂದು ರೂಮಲ್ಲಿ ಡಿನ್ನರ್ ಇತ್ತು. ಇದು ಡಿನ್ನರ್ ಮೆನು ಆಗಿತ್ತು ನಮ್ಮದು. ರೈಸ್, ಪನ್ನೀರ್, ಆಲೂ, this also ಪನ್ನೀರ್, ಖೀರ್, ಅಂಡ ಇಷ್ಟ ಆಗಿತ್ತು. ಓಕೆ, ಇದು ಫೈರ್ ಕ್ಯಾಂಪ್, ಇದು ಬಾನ್ ಫೈರ್ ಆಗಿತ್ತು. ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿ Come on bro, come on. ಹೀಗೆ ನಾವು ಸ್ಟ್ರೇಂಜರ್ಸ್ ಎಲ್ಲ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದೆವು ಅಲ್ಲಿ ಅಂತ ಹೇಳಿದ್ರೆ. ಇಟ್ ವಾಸ್ ಸೋ ಗುಡ್, ಚೆನ್ನಾಗಿತ್ತು. ದಿಸ್ ಇಸ್ ಬಾಲ್ಕನಿ ವ್ಯೂ ನಮ್ಮದು ಮನಾಲಿ ರೂಮಿಂದ. ನಾನು ರೆಡಿ ಹಾಕ್ಕೊಂಡು ಈ ವಿಡಿಯೋ ಮಾಡಿದೆ. ದಿಸ್ ಇಸ್ ಮೈ 3rd ಔಟ್ಫಿಟ್ ಫಾರ್ ದ ಡೇ. ಇಲ್ಲಿಂದ ನಾವು ಹೊರಟಿರೋದು ಪ್ಯಾರಾಗ್ಲೈಡಿಂಗ್. ಮನಾಲಿಗೆ ಬಂದ ನಂತರ ಪ್ಯಾರಾಗ್ಲೈಡಿಂಗ್ ಮಾಡಲಿದ್ರೆ ಹೇಗೆ ಅಂತೇಳಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೋಸ್ಕರ ಹೋದದ್ದು. ಟ್ರೂಲಿ ಸೆಕೆಂಡ್ ಟೈಮ್ ಅಂತ ನಾನು ಪಕ್ಕ ಹೋಗಲ್ಲ ಇದಕ್ಕೆ. ಎಷ್ಟೋ ಹೈಟ್ ಅಂತ ಹೇಳಿದರೆ 8000 ಫೀಟ್ ಹೈಟಲ್ಲಿತ್ತಂತೆ. 8000 ಸಮಥಿಂಗ್ ಮೀಟರ್ ಏನೋ ಹೈಟಲ್ಲಿತ್ತು. ಇದು ಪ್ಯಾರಾಗ್ಲೈಡಿಂಗ್ ಸ್ಪಾಟ್ ಆಗಿತ್ತು. ನಮ್ಮ ಪ್ಯಾರಾಗ್ಲೈಡಿಂಗ್ ಇಲ್ಲಿ ವಿಡಿಯೋ ಹಾಕಲಿಕ್ಕೆ ಆಗಲ್ಲ. ಆ ವಿಡಿಯೋ ಬೇಕಂತಂದರೆ ನೀವು ನಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಸರ್ಚ್ ಮಾಡ್ಬೋದು, ಸಿಗ್ತದೆ. ಅಲ್ಲಿಂದ ನಾವು ಊಟಕ್ಕೆ ಬಂದೆವು. ಊಟಕ್ಕೆಲ್ಲ ಇದು ಆ್ಯಕ್ಚುಲಿ ರೆಸ್ಟ್ ರೂಮ್ ಬಂದಿತ್ತು. ಅಲ್ಲಿಂದ ಊಟಕ್ಕೆ ಬಂದೆ. ಊಟ ಆದ ನಂತರ ಗುರುದ್ವಾರ ಮಣಿಕರಣ್ ಟೆಂಪಲ್, ಇದರದ್ದು ಹಾಟ್ ಸ್ಪಿರಿಟ್ ಏನೋ ನೀರಿದು, ಇದು ಆಟೋಮೆಟಿಕ್ ಇದೇನೋ ಅಂತ ಹೇಳಿದರೆ ನ್ಯಾಚುರಲಿ ಗುಹೆಯಿಂದ ನೀರು ಬಿಸಿ ನೀರು ಬರ್ತಿತ್ತು. ಅಲ್ಲಿಯೇ ಅವರು ರೈಸನ್ನು ಬಾಯ್ಲ್ ಮಾಡಿ ಅಲ್ಲಿ ಊಟ ಪ್ರಸಾದವಾಗಿ ಸಿಗ್ತಿತ್ತು. ಆ ಅನ್ನವನ್ನು ಅಲ್ಲೇ ಅದೇ ನೀರಲ್ಲಿ ಬಾಯ್ಲ್ ಮಾಡ್ತಿದ್ರು ಅಂತ ಹೇಳಿದ್ರೆ. ಅಷ್ಟು 40 ಡಿಗ್ರಿ ಹಾಟ್ ಇತ್ತು, ಟೆಂಪರೇಚರ್ ಇರುತ್ತೆ ಅಂತ ಅದರದ್ದು ನೀರಿದ್ದು. ಸೊ
ಅದರಲ್ಲಿ ಅನ್ನ ಬೇಯಿಸ್ಕೊಂಡು ಭಕ್ತಾದಿಗಳಿಗೆಲ್ಲ ಕೊಡ್ತಿದ್ರು, ಏನು ಪ್ರಸಾದ ಥರ. ಇದು ಟೆಂಪಲ್ ಒಳಗಡೆ. ಇಟ್ ವಾಸ್ ಸೋ ಗುಡ್. ನನಗೆ ತುಂಬ ಇಷ್ಟ ಆಗ್ತಿದ್ದು ನೋಡಿ. ಅಲ್ಲಿ ಹೊಗೆ ಬರ್ತಾ ಉಂಟಲ್ಲ, ಅದು ಹೊಗೆ ಎಲ್ಲ ಹಾಟ್ ವಾಟರ್ ಇದು ಹೊಗೆನೇ ಅದು. ನಂಗೆ ಇಷ್ಟ ಆಯಿತು ಇದೊಂದು. ಯಾರಾದರೂ ನೀವು ನೋಡ್ತಿದ್ದವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿಂದ ಬ್ಯಾಕ್ ಟು ಡೆಲ್ಲಿಗೆ ನಮಗೆ ಟಿ ಟಿಯಲ್ಲಿ ಓವರ್ನೈಟ್ ಜರ್ನಿ ಇತ್ತು. ಇಷ್ಟೇ ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು.